ನಾವೆಲ್ಲರೂ ಆ ಕಾಲವನ್ನು ಕಳೆದ್ರೆ 2025ರಲ್ಲಿ 144 ವರ್ಷಕ್ಕೊಂದು ಸಲ ಬರುವಂಥ ಪ್ರಯಾಗರಾಜ್ಯದ ಕುಂಭಮೇಳದ ಒಂದು ಪುಣ್ಯಗಳಿಗೆಯಲ್ಲಿ ನಮ್ಮೆಲ್ಲರ ಒಂದು ಜೀವನವನ್ನು ಸಾಗಿಸ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ಈ ವೇದಿಕೆ ಮುಖಾಂತರ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಹೇಳೋದು ಇಷ್ಟೇ, ಎಲ್ಲರೂ ಕೂಡ ಸನ್ಮಾರ್ಗದಿಂದ ನಡೀರಿ, ಧರ್ಮದಿಂದ ನಡೀರಿ, ನ್ಯಾಯದಿಂದ ನಡೀರಿ, ಸತ್ಯದಿಂದ ನಡೀರಿ. ನೀವೆಲ್ಲರೂ ಸನ್ಮಾರ್ಗದಿಂದ ನಡೆಯುವುದೇ ಆದರೆ ನಿಮ್ಮೆಲ್ಲರ ಉಜ್ವಲ ಭವಿಷ್ಯ ಅದು ಗುರುಗಳು ರೂಪಿಸ್ತಾರೆ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಬರುವಂಥ ದಿನದಲ್ಲಿ ಈ ಬೆಳೆ ಸಮೃದ್ಧಿ ಆಗ್ತದೆ, ಎಲ್ಲ ರೈತರ ಬಾಳು ಅದು ಉಜ್ವಲ ಆಗ್ತದೆ ಅನ್ನುವಂಥ ವಿಶೇಷವಾದಂಥ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ, ಸಮಸ್ತ ಶ್ರೀಮಠದ ಎಲ್ಲ ಭಕ್ತರಿಗೆ ಕಲ್ಯಾಣವಾಗಲಿ, ಸಮಸ್ತ ಶ್ರೀಮಠದ ಎಲ್ಲ ಸದ್ಭಕ್ತರ ಉಜ್ವಲ ಭವಿಷ್ಯವನ್ನು ರೂಪಿಸಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಮುಖಾಂತರ ಕೋರಿ ಈ ವಾಹಿನಿ ಮುಖಾಂತರ ಸಮಸ್ತ ದೇಶದ ಜನತೆಗೆ ಶುಭವಾಗಲಿ. 12ನೇ ಶತಮಾನ ಮತ್ತು 21ನೇ ಶತಮಾನ ಅದು ಸೀದಾ ನಾವು 1 ಮತ್ತು 2 ಸೇರಿಸಿದ್ರೆ 12, 1 ಮತ್ತು 2 ಸೇರಿಸಿದ್ರೆ 12 ಮತ್ತು 2 1 ಸೇರಿಸಿದ್ರೆ 21 ಆಗ್ತದೆ. ಹೀಗಾಗಿ ಆ ಕಲ್ಯಾಣದ ಕಲ್ಪನೆಯನ್ನು ಇವತ್ತು 21ನೇ ಶತಮಾನದಲ್ಲಿ ನಮ್ಮ ಗುರುಗಳು ಈ ಪರಂಪರೆಯನ್ನು ಹುಟ್ಟು ಹಾಕುವುದರ ಮುಖಾಂತರ ಜಾತಿ ಭೇದವನ್ನು ಕಳೆದು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಿ ಇವತ್ತು ಶ್ರೀಮಠದ ವತಿಯಿಂದ ಸಮಾನತೆಯ ಸಂದೇಶವನ್ನು ನೀಡುವಂಥದ್ದಷ್ಟೇ ಅಲ್ಲ, ಶ್ರೀಮಠದ ದಾಸೋಹದಲ್ಲಿ ಎಲ್ಲ ವರ್ಗ, ಎಲ್ಲ ಧರ್ಮ, ಎಲ್ಲ ಜಾತಿಯ ಜನರು ಏಕಕಾಲಕ್ಕೆ ಒಂದೇ ಪಂಕ್ತಿಯಲ್ಲಿ ಪ್ರಸಾದವನ್ನು ಮಾಡಿಸ್ತಕ್ಕಂಥ ಒಂದು ಶ್ರೇಷ್ಠ ಪರಂಪರೆ ಇವತ್ತಿಗೂ ಜೀವಂತವಾಗಿ ಯಾವುದಾದ್ರೂ ಒಂದು ಮಠದಲ್ಲಿ ನಡೆದಿದೆ ಅಂದರೆ ಅದು ನಮ್ಮ ಗುರುಗಳು ಹುಟ್ಟು ಹಾಕಿರುವಂಥ ನಮ್ಮ ಮುಗುಳ್ಕೋಡು ಜಿಡ್ಗ ಪರಂಪರೆಯಲ್ಲಿ ಅನ್ನುವಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಹೀಗಾಗಿ 12ನೇ ಶತಮಾನದ ಆ ಶರಣ ಸಂತರ ಇನ್ನೊಂದು ಪ್ರತಿರೂಪವಾಗಿ ಇವತ್ತು ಯಾವುದಾದ್ರೂ ಒಂದು ಮಠ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅದು ನವಕಲ್ಯಾಣ ಮಠ ಅನ್ನುವಂಥದ್ದು. ಹೀಗಾಗಿ ಈ ಶರಣರ ಶ್ರೀಮಠದ ಸಂತರ ನಾಡಿನಿಂದ ಸಮಸ್ತ ಎಲ್ಲ ಭಕ್ತರಿಗೆ ಶುಭವಾಗಲಿ ಅಂತ ಶುಭ ಆಶೀರ್ವಾದ.